ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇವತ್ತು ನಾಗರ ಪಂಚಮಿಯ ಅತ್ಯಂತ ವಿಶೇಷವಾದ ದಿನ. ಈ ಪವಿತ್ರ ದಿನದಂದು ನಾವು ನಮ್ಮ ಕುಟುಂಬದೊಂದಿಗೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನಕ್ಕೆ ತೆರಳಿದೆವು. ದೇವಾಲಯಕ್ಕೆ ಕಾಲಿಟ್ಟ ಕ್ಷಣದಿಂದಲೂ ಮನಸ್ಸಿಗೆ ಒಂಥರ ನೆಮ್ಮದಿ ಮತ್ತು ಶಾಂತಿ ಸಿಕ್ಕಿತು. ನಾಗರ ಪಂಚಮಿ ಎಂದರೆ ಸಾಮಾನ್ಯವಾಗಿ ಕ್ಷೇತ್ರದಲ್ಲಿ ಭಕ್ತ ಜನಸಾಗರವೇ ತುಂಬಿ ತುಳುಕುತ್ತದೆ. ಅಂದು ಕೂಡ ಜನಜಂಗುಳಿ ತುಂಬ ಇತ್ತು. ಆದರೆ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆ ಹೇಗಿತ್ತೆಂದರೆ ನಾವು ಹೋದ ಕಡೆಯಲ್ಲೆಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳು ಯಾವುದೇ ತೊಂದರೆ ಇಲ್ಲದೆ ಅತಿ ಸುಗಮವಾಗಿ ಬಹುಬೇಗನೆ ನೆರವೇರಿತು. ಅಭಿಷೇಕದಿಂದ ಹಿಡಿದು ದರ್ಶನದಿಂದ ಹಿಡಿದು ಊಟ ಉಪಚಾರ ಹಾಗೂ ಕೆಲವೊಂದು ಸ್ನೇಹಿತರ ಭೇಟಿ ನಮ್ಮ ಮನಸ್ಸಿಗೆ ತುಂಬ ಸಂತೋಷವನ್ನುಂಟು ಮಾಡಿತು. ತುಂಬ ಜನವಿದ್ದರೂ ನಮಗೆ ಅಂದು ದೇವರ ದರ್ಶನ ತುಂಬ ಅದ್ಭುತವಾಗಿ ಸಿಕ್ಕಿತು. ನಿಜಕ್ಕೂ ಆ ದೇವರ ಪವಾಡವೇ ಸರಿ. ಈ ಪವಿತ್ರ ದಿನದಂದು ನಾನು ನಮ್ಮ ಕುಟುಂಬದೊಂದಿಗೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನಕ್ಕೆ ತೆರಳಿದ್ದೆ. ಆ ಸುಂದರ ದೃಶ್ಯಗಳನ್ನು ಮತ್ತು ನಮ್ಮ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಕುಕ್ಕೆ ಅಂದ್ರೇ ಒಂದು ವಿಶೇಷ ಶಕ್ತಿ. ಈ ಬಾರಿ ನಾಗರ ಪಂಚಮಿಗೆ ಅಲ್ಲಿಗೆ ಹೋಗಿ ಸ್ವಾಮಿಯ ದರ್ಶನ ಪಡೆಯುವ ಸೌಭಾಗ್ಯ ನಮಗೆ ಸಿಕ್ಕಿತು. ದೇವಾಲಯದಲ್ಲಿ ಪ್ರವೇಶ ದ್ವಾರದಲ್ಲೇ ಹೂವಿನ ಅಲಂಕಾರ ಮತ್ತು ನಾಗರ ವಿಗ್ರಹ ನೋಡಿ ಮನಸ್ಸಿಗೆ ಸಂತೋಷವಾಯಿತು. ಬೆಳಿಗ್ಗೆ ಬೇಗನೆ ಎದ್ದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಹಾಲಿನ ಅಭಿಷೇಕದಲ್ಲಿ ಭಾಗವಹಿಸುವ ಭಾಗ್ಯ ನಮಗೆ ಸಿಕ್ಕಿತು. ನೋಡಿ ಫ್ರೆಂಡ್ಸ್, ನಾವು ಎಂದಿನಂತೆ ಪ್ರತಿ ವರ್ಷ ಆದಿ ಸುಬ್ರಹ್ಮಣ್ಯಕ್ಕೆ ಬಂದು ಇಲ್ಲಿ ಆದಿ ಸುಬ್ರಹ್ಮಣ್ಯದಲ್ಲಿ ಮೂಲದೇವರು ಕುಕ್ಕೆಯ ನಾಗನ ಮೂಲದೇವರಿದೆ, ಅಲ್ಲಿಗೆ ಹಾಲನ್ನೆರಿತೀವಿ. ಹಾಗೆ ಇಲ್ಲಿ ನಾಗರ ಕಲ್ಲುಗಳು ಇದೆ, ಅದಕ್ಕೂ ಕೆಲವರು ಭಕ್ತಾದಿಗಳು ಹಾಲನ್ನು ಎರಿತಾರೆ. ನಾವು ಏನು ಮಾಡೋದು ಅಂದರೆ ಹಾಲು ಪ್ರತಿ ಮನೆಯಲ್ಲೂ ಯಾರೂ ಕೂಡ ಅವರು ಸಾಕಿರೋ ಹಸುವಿಂದ ಅಥವಾ ಎಮ್ಮೆಯಿಂದ ಹಾಲನ್ನು ತಂದು ಇಲ್ಲಿ ಎರಿಯಲ್ಲ. ಅಂಗಡಿ ಪ್ಯಾಕೆಟು ತಗೋಬೇಕಲ್ಲ ಅಂತ ಯಾರೋ ಸಾಕಿರೋ ಹಸುವಿನ ಹಾಲನ್ನು ಇಲ್ಲಿ ಮಾರ್ತಾಯಿದ್ರು. ಅದನ್ನು ಒಂದು ಬಾಟಲಲ್ಲಿ 1/4 ಲೀಟ್ರು ಹಾಲಿಗೆ ಒಂದು 30 ರೂಪಾಯಿ ಬೆಲೆಯಲ್ಲಿ ಮಾರ್ತಾಯಿದ್ರು. ಅದನ್ನೇ ತೆಗೆದುಕೊಂಡು ಬಂದು ದೇವರಿಗೆ ಒಂದು ಹಾಲಿನ ಅಭಿಷೇಕಕ್ಕೆ ಒಂದು ಹಾಲು ಕೊಡುವ ಅಂತ ತಂದು ಇಲ್ಲಿ ನಾಗರ ಕಟ್ಟೆ ಇತ್ತು. ಇಲ್ಲಿ ಅಶ್ವತ್ಥ ಕಟ್ಟೆಗೆ ಎಲ್ಲ ಪೂಜೆ ಮಾಡಿ ಮತ್ತೆ ನಾವು ಇಲ್ಲಿ ಬ್ರಿಡ್ಜ್ ಕೆಳಗಡೆ ಅಂದರೆ ಆದಿ ಸುಬ್ರಹ್ಮಣ್ಯದ ಹತ್ತಿರ ಇರುವಂತಹ ಕುಮಾರಧಾರ ನದಿ ಹರಿಯುವಂತಹ ಈ ಬ್ರಿಡ್ಜ್ ಈ ಕೆಳಗಡೆ ಇಲ್ಲಿ ನಾಗರ ಕಲ್ಲುಗಳಿತ್ತು. ಈ ಕಲ್ಲುಗಳಿಗೆ ಕೆಲವರು ಪೂಜೆಯನ್ನು ಮಾಡ್ತಾಯಿದ್ರು. ನಾವು ಕೂಡ ಪೂಜೆ ಮಾಡುವ ಅಲ್ಲಿ ಅಂತ ಹೋದೋ. ಇಲ್ಲಿ ನೋಡಿ ಕಲ್ಲುಗಳನ್ನ ಹೀಗೆ ಒಂದರ ಮೇಲೆ ಒಂದು ಜೋಡಿಸಿ ಕಲ್ಲುಗಳನ್ನ ಕಟ್ಟಿದ್ದಾರೆ. ಏನು ಅಂದರೆ ಕೆಲವರ ಒಂದು ನಂಬಿಕೆ, ಈ ಕಲ್ಲುಗಳನ್ನು ಒಂದರ ಮೇಲೆ ಒಂದು ಜೋಡಿಸಿ ಕಟ್ಟಿಟ್ರೆ ಅದು ಒಂದಷ್ಟು ಹೊತ್ತು ಹಾಗೆ ಇದ್ದರೆ ಆ ಕಲ್ಲುಗಳು ಕೆಳಗೆ ಬೀಳದಂಗೆ ಆ ಕಲ್ಲುಗಳಿಂದ ಏನೋ ಅವರು ಅಂದುಕೊಂಡಂಥದ್ದು ಮನೆ ಕಟ್ಟಬೇಕಾದ್ರೆ ಅಥವಾ ಏನಾದರೂ ಕೆಲಸ ಕಾರ್ಯ ಆಗಬೇಕಾದ್ರೆ ಅದು ಸಕ್ಸಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಇಲ್ಲಿ ಬಂದವರು ಈ ಕುಮಾರಧಾರ ನದಿಯ ನೀರಿನಲ್ಲಿ ಆದಿ ಸುಬ್ರಹ್ಮಣ್ಯದ ಹತ್ತಿರ ಹೀಗೆ ಒಂದರ ಮೇಲೆ ಒಂದು ಕಲ್ಲನ್ನು ಹೀಗೆ ಕಟ್ಟಿ ಪೂಜೆ ಮಾಡ್ತಾರೆ. ಮತ್ತು ಇಲ್ಲಿ ಬಂದು ನಾಗರ ಕಲ್ಲುಗಳಿಗೆ ನಾವು ಕೂಡ ಪೂಜೆಯನ್ನು ಸಲ್ಲಿಸಿದೋ. ಇಲ್ಲೆಲ್ಲ ಒಂದಷ್ಟು ಜನ ಹೊಳೆಯಲ್ಲಿ ಸ್ನಾನಾದಿಗಳನ್ನ ಮಾಡ್ತಾಯಿದ್ರು. ಅಂದರೆ ಕುಮಾರಧಾರ ನದಿಯಲ್ಲಿ ಇವಾಗ ತುಂಬ ನೀರಿದೆ, ಅಲ್ಲಿ ಸ್ನಾನಕ್ಕೆಲ್ಲ ಅವಕಾಶ ಇಲ್ಲ. ಹಾಗಾಗಿ ಇಲ್ಲಿ ಆದಿ ಸುಬ್ರಹ್ಮಣ್ಯದ ಹತ್ರ ಹರಿಯುವಂತಹ ಕುಮಾರಧಾರ ನದಿ ನೀರನ್ನೇ ಇಲ್ಲೂ ಕೂಡ ಹರಿಯುತ್ತೆ. ಅದರಿಂದ ಎಲ್ಲರೂ ಇಲ್ಲಿ ಸ್ವಲ್ಪ ಸ್ನಾನ ಮಾಡ್ತಾಯಿದ್ರು. ಮತ್ತು ಹಾಲನ್ನು ಈ ನಾಗರ ಕಲ್ಲಿಗೆ ಹಾಕಿದಾಗ ಕೆಲವೊಂದು ಪಾಪಕರ್ಮಗಳು ಕಳೆಯುತ್ತೆ ಅನ್ನೋ ಒಂದು ಪ್ರತೀತಿನೂ ಇದೆ. ಅದಕ್ಕೋಸ್ಕರ ನಾವು ತಂದಂಥ ಹಾಲನ್ನು ಈ ನಾಗರ ಕಲ್ಲಿನ ಮೇಲೆ ಒಂದಷ್ಟು ಹಾಕಿ ಪೂಜೆಯನ್ನು ಮಾಡಿಕೊಂಡು ನಾವು ಕೂಡ ಆದಿ ಸುಬ್ರಹ್ಮಣ್ಯನ ಅನುಗ್ರಹವನ್ನು ಪಡೆಯಲು ಅಂತ ಹೋದೋ. ತುಂಬ ಜನ ಇಲ್ಲಿ ಅವರ ಹರಕೆಗಳು ಮತ್ತು ಒಂದಷ್ಟು ಏನಿತ್ತು ಎಲ್ಲ ಬೆಳ್ಳಿಯ ಒಂದು ನಾಗರ ವಿಗ್ರಹಗಳು, ಸಣ್ಣ ಸಣ್ಣ ಬೆಳ್ಳಿಯ ಹರಕೆಗಳನ್ನು ತಂದು ಒಪ್ಪಿಸಿ ಪೂಜೆ ಮಾಡಿ ಹುಂಡಿಯಲ್ಲಿ ಹಾಕ್ತಾಯಿದ್ರು. ಈ ಥರ ಪೂಜೆಗಳೆಲ್ಲ ಇತ್ತು. ನಾಗರ ಪಂಚಮಿ ದಿನ ಅಂತೂ ನಾಗನಿಗೆ ವಿಶೇಷವಾಗಿ ವಾಸುಕಿ ನಾಗರಾಜ
ಇಲ್ಲಿ ವಾಸವಾಗಿದ್ದಾನೆ ಅನ್ನೋ ಒಂದು ಪ್ರತೀತಿ ಇದೆ. ಅದರಿಂದ ನಾಗಗಳನ್ನು ನಾವು ಯಾವುದೇ ಹೊರಗಡೆ ನಾಗಗಳಿಗೆ ತೊಂದರೆ ಮಾಡಿದಾಗ ಅಥವಾ ಯಾವುದೇ ಕುಜ ದೋಷ ಇಂತಹ ದೋಷಗಳಿದ್ದಾಗ, ರಾಹು ಕೇತು ಕುಜ ದೋಷ ಇಂತಹ ದೋಷಗಳಿದ್ರೂ ಕೂಡ ನಾಗರ ಭಯ ಮತ್ತು ನಾಗರ ದೋಷಗಳು ನಮ್ಮನ್ನು ಆವರಿಸ್ತವೆ ಅನ್ನೋ ನಂಬಿಕೆ ಜನರಲ್ಲಿ. ಅದರಿಂದ ಇಲ್ಲಿ ಎಲ್ಲ ಪಾಪಕರ್ಮಗಳನ್ನು ಇವತ್ತಿನ ವಿಶೇಷ ಅಂದರೆ ನಾಗರ ಪಂಚಮಿಯಲ್ಲಿ ಗಣೇಶ, ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಈಶ್ವರನು ಕೂಡ ಇದರಿಂದ ಪ್ರಸನ್ನರಾಗಿ ನಮಗೆ ಒಳ್ಳೆಯದೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ. ಭಕ್ತಾದಿಗಳೆಲ್ಲ ನೋಡಿ ಹೀಗೆ ನೀರಿನಲ್ಲಿ ತುಂಬ ಜನ ಬಂದವರು, ಹುಡುಗರುಗಳು ಜಾಸ್ತಿ ಇಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಹೀಗೆ ಕಲ್ಲುಗಳನ್ನೆಲ್ಲ ಕಟ್ತಾಯಿದ್ರು, ಒಂದ್ರ ಮೇಲೆ ಒಂದು ಹೀಗೆ ಕಲ್ಲುಗಳನ್ನ ಕಟ್ತಾಯಿದ್ರು. ನನ್ನ ಮಗನು ಹೋದಾಗೆಲ್ಲ ಅವನು ಕೂಡ ಹೀಗೆ ಕಲ್ಲುಗಳನ್ನ ಜೋಡಿಸ್ತಾನೆ. ನಾನು ಕಟ್ತೀನಿ ಅಮ್ಮ ಕಲ್ಲುಗಳನ್ನ ಅಂತ ಹೇಳ್ದೆ. ಆಯಿತು ಹಾಗೆ ಕಟ್ಟು ಅಂತ ಹೇಳಿದೆ. ಅವನು ಕೂಡ ಒಂದು 4 ಕಲ್ಲು ತಗೊಂಡು ಒಂದ್ರ ಮೇಲೆ ಒಂದು ಜೋಡಿಸಿ ಹೀಗೆ ಕಲ್ಲುಗಳನ್ನ ಕಟ್ಟದ. ಇಷ್ಟೆಲ್ಲದರ ನಡುವೆ ಮತ್ತೊಂದು ವಿಶೇಷ ಏನಂದರೆ, ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪ್ರತಿದಿನ ತುಂಬ ಮಳೆ ಇತ್ತು. ನಾವು ಪೂಜೆಗೆ ಹೇಗೆ ಹೋಗೋದು ಇಷ್ಟೊಂದು ಮಳೆಯ ನಡುವೆ ಅಂತ ಇದ್ದರೆ, ಬೆಳಿಗ್ಗೆಯಿಂದನೂ ನೋಡುವಾಗ ಅಷ್ಟೇನೂ ಮಳೆ ಬರಲಿಲ್ಲ. ಹಾಗೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ಮನೆಗೆ ಬರುವ ತನಕನೂ ನಮಗೆ ಮಳೆಯ ಕಾಟ ಇರಲಿಲ್ಲ. ಅದೊಂದು ಆಶ್ಚರ್ಯ. ಆದಿ ಸುಬ್ರಹ್ಮಣ್ಯದಲ್ಲಿ ನಾವು ಹೀಗೆ ಹೋಗುವಾಗ ನೋಡಿ ಜನಸಾಗರ ನೋಡಿ, ಯಪ್ಪ ಎಲ್ಲೂ ಕಾಲಿಡೋಕ್ಕಾಗ್ತಿಲ್ಲ. ಬೇರೆ ದಿನಗಳಲ್ಲೇ ಅಷ್ಟು ರಶ್ಶು, ಇನ್ನು ನಾಗರ ಪಂಚಮಿ ಅಂದರೆ ಕೇಳಬೇಕಾ ಜನಗಳ ಎಲ್ಲಿ ಕಾಲಿಟ್ರೂ ಜನ ಜನ ಜನ. ದರ್ಶನಕ್ಕಂತೂ ತುಂಬ ಕಷ್ಟ ಆಗ್ತಿತ್ತು. ಆದರೂ ಕೂಡ ನಮಗೆ ಅಷ್ಟು ಸುಲಭವಾಗಿ ದರ್ಶನ ಮತ್ತು ಪ್ರತಿಯೊಂದನ್ನು ದೇವರು ಹೇಗೆ ಕರುಣಿಸ್ತಾ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಹೋದ ಕಡೆಯಲ್ಲೆಲ್ಲ ಸುಲಭವಾಗಿ ನಮಗೆ ಎಷ್ಟು ಜನ ಕಾಣಿಸ್ತಾ ಇದ್ರೂ, ನಮಗೆ ಫ್ರೀಯಾಗಿ ಊಟಕ್ಕೆ ಹೋದಾಗಲೂ ಎಷ್ಟು ಜನ ಜಾಗರ ಇದ್ರೂ ಪರಿಚಯದವರು ನಮಗೆ ಹಾಗೆ ಒಳಗಡೆ ಕಳಿಸ್ಕೊಟ್ರು. ಓದಿ ಸ್ವಲ್ಪನೂ ನಾವು ಊಟಕ್ಕಾಗಲಿ ಪ್ರಸಾದಕ್ಕಾಗಲಿ ಕಾಯಲಿಲ್ಲ. ಹಾಗೆ ಇನ್ನೊಂದೆಲ್ಲ ವಿಶೇಷ ಅಂದರೆ, ಆದಿ ಸುಬ್ರಹ್ಮಣ್ಯದಿಂದ ನಾಗರ ದೇವರಿಗೆ ಪೂಜೆ ಸಲ್ಲಿಸಿ ನಾವು ಹೀಗೆ ರಸ್ತೆಯಲ್ಲಿ ಹೋಗೋನಾಗ ಇಲ್ಲಿ ನನ್ನ ಮಗನ ಫ್ರೆಂಡ್ ಒಬ್ಬ ಸಿಕ್ತ, ಕಿಶೋರ್ ಅಂತ. ಅವನು ಹಾಯ್ ಪ್ರಣೀತ್ ಮತ್ತು ಹಾಯ್ ಆಂಟಿ ಬನ್ನಿ ಇಲ್ಲೇ ನಮ್ಮ ಶಾಪ್ ಇದೆ ಅಂತ ಕರೆದ. ಅವರಮ್ಮನೂ ನನಗೆ ತುಂಬ ಪರಿಚಯ, ತುಂಬ ಒಳ್ಳೆಯವರು. ಹೌದಾ, ನಾನು ಒಂದಿನೂ ನಿಮ್ಮ ಶಾಪ್ ಎಲ್ಲಿದೆ ನೋಡಲಿಲ್ಲ, ಬರ್ತೀನಿ ಅಂದ್ಕೊಂಡು ಹೋದೆ. ಅವರಿಗೆ ನಾನು ಹೋಗಿದ್ದು ತುಂಬ ಖುಷಿಯಾಯಿತು. ನೀವು ಬಂದಿದ್ದೀರಾ, ಪಂಚಮಿ ಹಬ್ಬದ ದಿನ ನಮ್ಮ ಶಾಪಿಗೆ ಬಂದಿದ್ದೀರಾ, ಏನೋ ನಮಗೆ ಅಷ್ಟು ಖುಷಿಯಾಯಿತು ಅಕ್ಕ. ನೀ ಹಾಗೆ ಹೋಗಂಗಿಲ್ಲ, ಏನಾದರೂ ತೊಗೊಳ್ಳಿ ಅಂತ ಬೇಡಿ ಅಂತ ಅಂದ್ರೂ ನನಗೆ ಬಳೆ ತೊಡಿಸ್ಕೊಳ್ಳೋವರೆಗೂ ಅವ್ರು ಬಿಡಲಿಲ್ಲ ಅವ್ರ ಶಾಪಲ್ಲಿ. ನನಗೆ ನೋಡಿ ಅನ್ಎಕ್ಸ್ಪೆಕ್ಟೆಡಾಗಿ ನಾವು ಸುಮ್ಮನೆ ಹೋಗ್ತಿರುವಾಗ, ಇದೆಲ್ಲ ಒಂದು ದೇವರ ನಿಯಮ ಅಂತಲೇ ಹೇಳ್ಬೋದು. ಅಂದರೆ ನಮಗೆ ಬಳೆ ಕೊಟ್ಟರು ಅಂದಕ್ಕಿಂತನೂ ಅವ್ರು ತೋರಿಸಿದ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ನನಗೆ ಅಲ್ಲದೆ ನನ್ನ ಮಗನಿಗೆ ಪಾಪ ಅವನಿಗೂ ಏನಾದರೂ ಕೊಡಬೇಕು, ಅವನಿಗೂ ತಗೋ ಅಂತ ಅವರು ಯಾವುದೇ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅವರು ಕೂಡ ಅಕ್ಕ ಇಲ್ಲ, ಇಲ್ಲಿ ಇರೋರಿಗೆಲ್ಲ ನಾನು ಬಳೆ ಕೊಡಿಸಿದ್ದೀನಿ, ನೀವು ನಾನು ನೋಡಿ ನೀವಾಗಿ ಬಂದ್ರಿ, ಲಕ್ಷ್ಮಿ ಬಂದಂಗೆ ನಮ್ಮ ಅಂಗಡಿಗೆ ಬಂದ್ರಿ, ನನಗೆ ತುಂಬ ಖುಷಿಯಾಯಿತು, ನೀವು ತೊಗೊಳ್ಳೇಬೇಕಂತ. ನೋಡಿ ನನ್ನ ಮಗನಿಗೂ ಕೂಡ ಒಂದು ಗಿಫ್ಟು, ಮಕ್ಕಳು ಆಡೋಂಥ ಸ್ಪಿನ್ನರು. ಅವನು ಬೇಡ ಅಂತ ನನ್ನ ಮಗ ತೊಗೋತಾ ಇಲ್ಲ. ಆಮೇಲೆ ಅಕ್ಕ ತೊಗೊಳಕ್ಕೆ ಹೇಳಿ ಪ್ಲೀಸ್, ನಮಗೆ ತುಂಬ ಖುಷಿಯಾಗುತ್ತೆ. ದುಡ್ಡೆಲ್ಲ ತಗೊಳ್ಳಲ್ಲ, ಅದೊಂದು ಬೇಜಾರಾಯಿತು ನನಗೆ. ಆದರೆ ಅವ್ರು ತೋರಿಸಿದಂತಹ ಪ್ರೀತಿ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಆಂಟಿ ಅವ್ನಿಗೆ ಇದು ಕೊಡಿ ಚೆನ್ನಾಗಿರುತ್ತೆ ಅಂತ ಅವನೇ ತೆಗೆದು ಕೊಟ್ಟ ಕಿಶೋರು. ಹೌದು, ತುಂಬ ಅದೇ ನನ್ನ ಮಗ ಬರುವಾಗ ಹೇಳ್ಕೊಂಡು ಬಂದ, ಅಮ್ಮ ತುಂಬ ದುಡ್ಡಿರೋರು ಕೊಡೋಕ್ಕೆ ಮನಸ್ಸು ಬರಲ್ಲ ಪಾಪ, ಇವರು ಅಂಗಡಿಯಲ್ಲಿ ಎಷ್ಟು ಕಷ್ಟಪಡ್ತಾರೆ, ಆದರೆ ಅವ್ರಿಗೆ ನಮ್ಮನ್ನು ನೋಡಿದ ತಕ್ಷಣ ಅದು ತೊಗೊಳ್ಳಿ ಇದು ತೊಗೊಳ್ಳಿ ಅಂತ ಕೊಡೋಕ್ಕೆ ಎಷ್ಟು ಒಳ್ಳೆ ಮನಸ್ಸು ಅಮ್ಮ ಅವ್ರಿಗೆ ಅಂತ ಹೇಳ್ಕೊಂಡು ಬಂದ. ಹೀಗೆ ಅವರಿಗೆ ವಿಶ್ ಮಾಡಿ ಮತ್ತು ಅವರು ಕೂಡ ಟೆಂಪಲ್ಗೆ ಹೋಗಿ ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಎಲ್ಲ ತಿಂದಿದ್ರು. ಆಯಿತು, ನಾವು ಬೆಳಿಗ್ಗೆಯಿಂದನೇ ಏನು ಪ್ರಸಾದ ಎಲ್ಲ ತಿಂದಿರಲಿಲ್ಲ. ದೇವರ ಪೂಜೆ ಆದಮೇಲೆ ನಾವು ಇಲ್ಲಿ ದೇವರ ಅನ್ನಪ್ರಸಾದ ತಿನ್ನುವ ಅಂತ ಬಂದಿದ್ದು. ಹಾಗೆ ಇಲ್ಲಿ ಬಂದರೆ ನಮ್ಮ ಮೂಲ ಕುಕ್ಕೆ ಸ್ವಾಮಿಯ ಸನ್ನಿಧಿಗೆ ಜನಸಾಗರ ನೋಡಿ, ಇಲ್ಲಿ ನನಗೆ ಇದು ನೋಡಿ ತಲೆ ಸುತ್ತು ಬಂತು. ಯಪ್ಪ, ಇಲ್ಲಿಂದ ಹೇಗೆ, ಇಲ್ಲಿ ಎಲ್ಲ ಸ್ಟ್ರಕ್ ಆಗಿಬಿಟ್ಟಿದ್ದಾರೆ ಒಂದು ಕಡೆ ಜನ, ಇಲ್ಲಿಂದ ಮುಂದೆ ಹೇಗೆ ಹೋಗೋದು ಅನ್ನೋದೇ ಗೊತ್ತಾಗಲಿಲ್ಲ. ಆದರೆ ನಾವು
ಕುಕ್ಕೆ ನಾಗನ ಅಭಿಷೇಕ ಎಲ್ಲ ಮುಂಚೆನೇ ನೋಡಿದ್ದು, ಅದರಿಂದ ಅಲ್ಲಿ ಬೇಡ ಈಗ ಸದ್ಯಕ್ಕೆ ಅಂತ ದೂರದಿಂದನೇ ಕೈ ಮುಕ್ಕೊಂಡು ನಾವು ಹಾಗೆ ಅನ್ನ ಸಂತರ್ಪಣೆ ಮಾಡೋವಂತಹ ಜಾಗಕ್ಕೆ ಬಂದು, ಆದರೆ ಅಲ್ಲಿ ನೋಡಿದ್ರೆ ಜನಸಾಗರ. ಮತ್ತು ಹಾಗೆ ನಾವು ಅನ್ನಪ್ರಸಾದಕ್ಕೆ ವೆಯ್ಟ್ ಮಾಡುವಾಗ ನಮ್ಮ ಅಣ್ಣ ಒಬ್ಬರು ಬಂದರು. ಅಲ್ಲಿ ಅವರು ಇಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ ಕುಕ್ಕೆ ಟೆಂಪಲ್ನಲ್ಲೇ. ಅವರನ್ನ ನೋಡಿ ಅಣ್ಣ ಬನ್ನಿ ಒಳಗಡೆ ಅಂತ ಅವರಿಗೆ ಸ್ಪೆಷಲ್ ಎಂಟ್ರೆನ್ಸಲ್ಲಿ ಅವರಿಗೆ ಊಟಕ್ಕೆ ವ್ಯವಸ್ಥೆ ಮಾಡಿದ್ರು. ಹಾಗೆ ಅವರು ನಮ್ಮನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋದರು. ಕೊನೆಯಲ್ಲಿ ಕುಕ್ಕೆ ದೇವರ ದಿವ್ಯ ಅನ್ನ ಪ್ರಸಾದವನ್ನು ಬಹಳ ತೃಪ್ತಿಯಿಂದ ಸ್ವೀಕರಿಸಿದೆವು. ದೇವರು ನಮ್ಮ ಮನಸ್ಸಿಗೆ ಅಪಾರ ಖುಷಿ, ನೆಮ್ಮದಿ ಮತ್ತು ಶಾಂತಿಯನ್ನು ಕರುಣಿಸಿ ಯಾವುದೇ ಅಡೆತಡೆ ಇಲ್ಲದೆ ನಮ್ಮೆಲ್ಲ ಕೆಲಸಗಳನ್ನು ಮುಗಿಸಿ ಸುರಕ್ಷಿತವಾಗಿ ಮನೆಗೆ ತಲುಪಿದೆವು. ಈ ಕ್ಷಣದಲ್ಲಿ ನನಗೆ ಅನಿಸಿದ್ದು ಒಂದೇ, ನಾವು ದೇವರ ದರ್ಶನಕ್ಕೆ ಹೋಗಿದ್ದೇವೆ ಎಂದುಕೊಂಡಿದ್ದೆವು. ಆದರೆ ದೇವರೇ ನಮ್ಮನ್ನು ತಮ್ಮ ಬಳಿಗೆ ಕರೆದುಕೊಂಡು ಹೋಗಿ ತಮ್ಮ ದಾರಿಯಲ್ಲಿದ್ದ ಪ್ರತಿಯೊಂದು ಕೆಲಸವನ್ನು ಸುಗಮಗೊಳಿಸಿದಂತೆ ಅನಿಸಿತು. ಈ ಕಾರಣಕ್ಕೆ ಈ ನಾಗರ ಪಂಚಮಿಯ ಯಾತ್ರೆ ನಮ್ಮ ಪಾಲಿಗೆ ಕೇವಲ ಒಂದು ಪ್ರಯಾಣವಾಗಿರಲಿಲ್ಲ, ಇದು ಸ್ವಾಮಿಯ ಅನುಗ್ರಹವನ್ನು ಅನುಭವಿಸಿದ ಒಂದು ಮರೆಯಲಾಗದ ಭಕ್ತಿ ಯಾತ್ರೆಯಾಗಿತ್ತು. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆ ನಮ್ಮೆಲ್ಲರ ಹಾಗೂ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ ಅಂತ ಹೇಳ್ತಾ ಪೂರ್ತಿ ವಿಡಿಯೋ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ.